ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್. ಇವತ್ತೊಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಆರಳೆ ದಾರನ ಗಂಟಕೊಂಡು ಇಟ್ಕೊಂಡಿದ್ದೆ, ಅದನ್ನ ಸಾರಿಗೆ ಲಾಕ್ ಮಾಡಬೇಕು. ಕೆಳಗಿಂದ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿದ್ಮೇಲೆ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನಾವಿಲ್ಲಿ ಫಸ್ಟು 3 ಚೈನ್ಸ್ ಹಾಕೋಣ. 1 2 3 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋಣ. 3 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡ್ಕೊಂಡು ಲಾಕ್ ಮಾಡಿ. ಅದಾದಮೇಲೆ ನೆಕ್ಸ್ಟು 5 ಚೈನ್ಸ್ ಹಾಕೊಳ್ಳೋಣ. ಈಗ 5 ಚೈನ್ಸ್ ಹಾಕಿ ಅಲ್ಲಿ ಕುಚ್ಚು ಬರುತ್ತೆ. 5 ಚೈನ್ಸ್ ಹಾಕೋಣ. 1 2 3 4 5 ಚೈನ್ಸ್ ಹಾಕಿ ಇದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಆಗುತ್ತೆ. ಮತ್ತು ನೆಕ್ಸ್ಟು 3 ಚೈನ್ಸ್ ಹಾಕೋಣ. 1 2 3 ಚೈನ್ಸ್ ಹಾಕಿ ಅದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡೋಣ. ಲಾಕ್ ಮಾಡಿ ಇಲ್ಲಿ 3 5 3 ಚೈನ್ಸ್ ಹಾಕಿದ್ದೇನೆ ನಾನು. 3 5 3 ಚೈನ್ಸ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಇನ್ನೊಂದು ಬೀಡ್ ಆ್ಯಡ್ ಮಾಡೋಣ. ನಾನು ರೌಂಡ್ ಬೀಡ್, ನಿಮ್ಗೆ ಯಾವ ಕಲರ್ ಬೇಕು, ಯಾವ ಟೈಪ್ ಬೀಡ್ ಬೇಕು ಆ ಟೈಪ್ ಬೀಡ್ ಲಾಕ್ ಮಾಡಿ ಬೀಡ್ನ ಹಾಕಿ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡೋಣ. ಬೀಡ್ನ ಲಾಕ್ ಮಾಡೋಣ ಸೀರೆಗೆ. ಲಾಕ್ ಆದಮೇಲೆ ಮತ್ತು 5 ಚೈನ್ಸ್ ಹಾಕೊಳ್ಳೋಣ. ಇಲ್ಲಿ 5 ಚೈನ್ಸ್ ಹಾಕ್ಕೊಂಡು ಇದು ಸ್ವಲ್ಪ ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ಒಂದೇ ಸ್ಟೆಪ್ ಇದೆ ಬ್ಯಾಕ್ ಸೈಡ್ ವರ್ಕ್ ಮಾಡೋದು. 5 ಚೈನ್ಸ್ ಹಾಕಿದ್ಮೇಲೆ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಬೀಡ್ ಪಕ್ಕಕ್ಕೆ ಏನು ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡೋಣ. ಆ ಬೀಡ್ ಪಕ್ಕಕ್ಕೆ ಲಾಕಲ್ಲಿ ಮಧ್ಯದಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡೋಣ. ಲಾಕ್ ಆಗುತ್ತೆ. ಇಲ್ಲಿ 5 ಚೈನ್ಸ್ದು ಲಾಕ್ ಮಾಡೋಣ. ಲಾಕ್ ಮಾಡಿದ್ಮೇಲೆ ಈಗ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಈ 5 ಚೈನ್ಸ್ ಲಾಕ್ ಮಾಡೋದಷ್ಟೇ ಬ್ಯಾಕ್ ಸೈಡ್ ಹೋಗಿ ಲಾಕ್ ಮಾಡಬೇಕು. ಫ್ರಂಟ್ ಸೈಡ್ ಟರ್ನ್ ಮಾಡಿ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ 5 ಚೈನ್ ಏನು ಹಾಕಿರ್ತೀವಲ್ಲ ಅದರ ಹಿಂದ್ಗಡೆ ಗ್ಯಾಪಲ್ಲಿ ನಿಡಲ್ ಹಾಕಿ ದಾರ ತಂದು 3 ದಾರ ಇರುತ್ತೆ ನಿಡಲ್ ಮೇಲೆ, 2 ದಾರ 1 2 ದಾರ 1 ಒಂದು ಕಂಬ ಫಾರ್ಮ್ ಆಗುತ್ತೆ. ಮತ್ತೆ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಮಾಡಬೇಕು. ಇಲ್ಲಿ 3 ಕಂಬಸ್ ಮಾಡಬೇಕು. 3 ಕಂಬ ಮಾಡಿದ್ಮೇಲೆ 3 ಕಂಬ ಮಾಡಿದ್ಮೇಲೆ ಇಲ್ಲಿ 2 ಚೈನ್ಸ್ ಹಾಕಬೇಕು ಎಕ್ಸ್ಟ್ರಾ. 3 ಕಂಬ ಆದಮೇಲೆ 2 ಚೈನ್ಸ್ ಹಾಕಿ ಇದನ್ನ ಡೈರೆಕ್ಟ್ ಆ 5 ಚೈನ್ಗೆ ಲಾಕ್ ಮಾಡೋಣ. 2 ಚೈನ್ಸ್ ಹಾಕಿ ಡೈರೆಕ್ಟ್ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡೋಣ. ಅಲ್ಲೇನು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಇದು ಹೀಗೆ ಸ್ವಲ್ಪ ಸರಿಸಿ ಮತ್ತೆ ವರ್ಕ್ ಮಾಡಬೇಕು ಅದರಲ್ಲಿ. ಮತ್ತು 2 ಚೈನ್ಸ್ ಹಾಕೊಳ್ಳೋಣ. 1 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ 5 ಚೈನ್ ಒಳಗಡೆ ಹೋಗಿ ನೀಡಲ್ ತಂದು ದಾರ ತಂದು 2 ದಾರ 1 ಮತ್ತು 2 ದಾರ 1 ಮಾಡೋಣ. ಮತ್ತು ರಿಪೀಟ್ ಸೇಮ್ ಇಲ್ಲೂ 3 ಕಂಬ ಮಾಡಬೇಕು. 3 ಕಂಬ ಮಾಡಿ ಹೀಗೆ 3 ಟೈಮ್ಸ್ ಮಾಡಬೇಕು. ಈಗೇನು ಪೆಟಲ್ ಶೇಪ್ ಬಂದಿದ್ದೆಲ್ಲ ಆ ಟೈಪು 3 ಪೆಟಲ್ ಶೇಪ್ ಬರೋ ಹಾಗೆ ವರ್ಕ್ ಮಾಡಬೇಕು. ಇಲ್ಲಿ 3rd 1 ಕಂಬ ಹಾಕ್ತಿದ್ದೀನಿ ನಾನು. 3rd 1 ಕಂಬ ಹಾಕಿ ಸೇಮ್ 2 ಚೈನ್ಸ್ ಹಾಕ್ಕೊಂಡು ಡೈರೆಕ್ಟ್ ಆ 5 ಚೈನಿಗೆ ಲಾಕ್ ಮಾಡಬೇಕು. ಇದು ತುಂಬ ಈಸಿ ಇದೆ. ಜಸ್ಟ್ 1 ಅವರಲ್ಲಿ ಮುಗಿಯುತ್ತೆ ಡಿಸೈನು. ಲಾಕ್ ಮಾಡಿ ಮತ್ತು ಕಂಟಿನ್ಯೂ ಇನ್ನೊಂದು ಸರ್ತಿ ಈ ಪೆಟಲ್ ಶೇಪ್ ಬರಬೇಕಂದ್ರೆ ಇನ್ನೊಂದು ಸರ್ತಿ ಮಾಡಬೇಕು. 3 ಮಾಡ್ತಿದ್ದೀನಿ ನಾನಿಲ್ಲಿ. 1 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಹೀಗೆ ಮಾಡ್ಕೊತ ಹೋಗಬೇಕು 3 ಕಂಬನ. ನಾವು ಬ್ಯಾಕ್ ಸೈಡು 3 5 3 ಚೈನ್ಸ್ ಹಾಕಿದ್ದೀವಿ. ಅಲ್ಲಿ ಬೇಕಂದರೆ ನಿಮಗೆ ಇನ್ನೂ ಜಾಸ್ತಿ ಗ್ಯಾಪ್ ಬೇಕಂದರೆ ನೀವು 4 ಚೈನ್ಸು ಗ್ಯಾಪ್ 5 ಚೈನ್ಸ್ 4 ಚೈನ್ಸ್ ಹೀಗೆ 4 5 4 ಮಾಡ್ಕೊಳ್ಳಿ. ಇದು 3rd 1 ಆದಮೇಲೆ 3rd ಕಂಬ ಆದಮೇಲೆ ಈಗ ಒಂದೇ ಸರ್ತಿ ಚೈನ್ ಮಾಡ್ಕೊಳ್ಳೋಣ. 1 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಅದಕ್ಕಿಂತ ಸ್ವಲ್ಪ ಒಳಗೆ, ತುಂಬ ಒಳಗಲ್ಲ, ಸ್ವಲ್ಪ ಒಳಗೆ ಹಾಕಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡೋಣ.
ಸೊ ಈ ಥರ ಹಾಫ್ ಫ್ಲವರ್ ಶೇಪ್ ಕಾಣಿಸುತ್ತೆ, ಒಂಥರ ಡಿಫ್ರೆಂಟು ಡಿಸೈನ್ ಇದೆ. ಚೈನ್ಸ್ ಹಾಕ್ಕೊಂಡು ಸೇಮ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ ಮತ್ತು 3 ಚೈನ್. ಇಲ್ಲ ನಿಮಗೆ ಗ್ಯಾಪ್ ಜಾಸ್ತಿ ಬೇಕು ಅಂದರೆ 2 ಚೈನ್ಸ್ನ 2 ಟೈಮ್ಸ್ ಹಾಕ್ಕೊಂಡು ಒಂದು ಕುಚ್ಚಿಗೆ ಬಿಟ್ಕೋಬೋದು. ಇಲ್ಲಾಂದರೆ ನಿಮಗೆ ಗ್ಯಾಪ್ ಬೇಡ ಅಂತ ಅಂದರೆ ಡೈರೆಕ್ಟ್ 5 ಚೈನ್ಸ್ ಹಾಕ್ಕೊಂಡು ವರ್ಕ್ನ ಕಂಟಿನ್ಯೂ ಮಾಡ್ಬೋದು. 5 ಚೈನ್ಸ್ ಅಷ್ಟೇ ಹಾಕಿ, ನಾನು 3 ಚೈನ್ಸ್ ಹಾಕಿದ್ದೀನಲ್ಲ ಆ ಸೈಡ್ ಈ ಸೈಡ್, ಅದನ್ನ ಗ್ಯಾಪ್ ಮಾಡಿಕೊಂಡು ನೀವು ಡೈರೆಕ್ಟ್ 5 ಚೈನ್ಸ್ ಹಾಕಿ ಮತ್ತು ನೆಕ್ಸ್ಟ್ ಡಿಸೈನ್ ಮಾಡ್ಕೋಬೋದು. ಸೊ ಇಲ್ಲಿ 3 5 3 ಹಾಕಿದ್ದೀನಿ ನಾನು ಚೈನು. 3 5 3 ಚೈನ್ಸ್ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಗ್ಯಾಪ್ ಜಾಸ್ತಿ ಇದೆ ಈ ಡಿಸೈನಲ್ಲಿ. ಸೊ ಈ ರೀತಿ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಎತ್ತಿ ಇಲ್ಲೊಂದು ಬೀಡ್ ಆ್ಯಡ್ ಮಾಡಬೇಕು. ಸೊ ಬೀಡ್ ಆ್ಯಡ್ ಮಾಡಿ ಆ ಬೀಡನ್ನ ಕೂಡ ಲಾಕ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿದ್ದೀನಿ, ಬೀಡ್ ಆ್ಯಡ್ ಮಾಡಿ ಅದನ್ನ ಲಾಕ್ ಮಾಡಿ, ಫಸ್ಟು ಬೀಡನ್ನ ಲಾಕ್ ಮಾಡಿ ಆಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಸೀರೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತು 5 ಚೈನ್ಸ್ ಹಾಕಬೇಕು. 1 2 3 4 5 ಚೈನ್ಸ್ ಹಾಕಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಈ ಬೀಡ್ದು ಪಕ್ಕದಲ್ಲಿ ಯಾವುದು ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ. ಸೊ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ 2 ಚೈನ್ಸ್ ಹಾಕ್ಕೊಳ್ಳಿ. 1 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಏನಿದೆ ಅಲ್ಲ ಅಲ್ಲಿ ಹೋಗಿ ದಾರ ತಂದು 2 ದಾರ 1 ಮತ್ತು 2 ದಾರ 1. ಸೊ ಹೀಗೆ 3 ಕಂಬಗಳನ್ನ ಮಾಡಿ 2 ಚೈನ್ಸ್ ಹಾಕಿ ಡೈರೆಕ್ಟ್ 5 ಚೈನ್ ಇದಕ್ಕೆ ಲಾಕ್ ಮಾಡಬೇಕು. ಸೊ ಇದು ಲಾಸ್ಟ್ ಎಂಡಿಗೆ ಈ ಡಿಸೈನ್ ಆದಮೇಲೆ 3 5 3 ಹಾಕಿ ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಸ್ಟಾರ್ಟಿಂಗು ನಾವು ಅದನ್ನೇ ಹಾಕಿದ್ದೀವಿ. ಸೊ ಎಂಡಿಗೂ ಕುಚ್ಚು ಬಂದಮೇಲೆ ಒಂದು 3 ಚೈನ್ಸ್ ಬಂದರೆ ಕರೆಕ್ಟ್ ಆಗುತ್ತೆ. ಸೊ 3 5 3 ಚೈನ್ಸ್ ಹಾಕಿ ಎಂಡಿಗೆ ಸೀರೆದು ಲಾಸ್ಟಿಗೆ ಲಾಕ್ ಮಾಡಿ ಡಿಸೈನ್ನ ಮುಗಿಸ್ಬೇಕು, ಅಂದರೆ ಕರೆಕ್ಟ್ ಆಗುತ್ತೆ. ಸೊ ಇದನ್ನ ಕಂಟಿನ್ಯೂಸ್ ಸ್ಯಾರಿ ಹೀಗೆ ಹಾಕೋತ ಹೋಗಿ ಫುಲ್ ಸ್ಯಾರಿ ಹೀಗೆ ಹಾಕೋದು. ಫುಲ್ ಸ್ಯಾರಿ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಸ್ವಲ್ಪ ಗ್ಯಾಪ್ ಜಾಸ್ತಿ ಇದೆ ಡಿಸೈನಲ್ಲಿ. ಸೊ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತಿದ್ದೀನಿ ನೋಡಿ. ನೆಕ್ಸ್ಟು ಕುಚ್ಚು ಕಟ್ಟಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿದೆ, ಕೇವಲ 1 ಗಂಟೆಯಲ್ಲಿ ಕಟ್ಬೋದು. ಸೊ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಸ್ವಲ್ಪ ಸಿಂಪಲ್ ಡಿಸೈನ್ ಬೇಕಂದವ್ರಿಗೆ ಕಟ್ಬೋದು ಈ ಥರ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.